ಅಮ್ಮನವರ ದೇವಸ್ಥಾನಕ್ಕೆ ಹೋದೆ, ಪಶ್ಚಾತ್ತಾಪ ಆಗ್ತಿದೆ. ಪಶ್ಚಾತ್ತಾಪದ ಮಾತಾಡಿದ್ದೇಕೆ ಅರ್ಜುನ್ ಜನ್ಯ? ಆ ರೀತಿ ಮಾಡಬಾರ್ದಾಗಿತ್ತು. ಅರ್ಜುನ್ ಜನ್ಯ ಹೇಳಿದ್ದೇನು? ಕನ್ನಡದಲ್ಲಿ ಅನೇಕ ಹಿಟ್ಗಳನ್ನ ನೀಡಿದಂತಹ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಈ ಹಿಂದೆ ಕುಡಿತದ ದಾಸರಾಗಿದ್ರಂತೆ. ಒಮ್ಮೆ ದೇವಸ್ಥಾನಕ್ಕೆ ಹೋದಂತಹ ಹಿಂದಿನ ದಿನವೂ ಅವರು ಕುಡಿದಿದ್ರಂತೆ. ಆ ಬಳಿಕ ಅವರು ಇಷ್ಟು ಯಶಸ್ಸು ಕಾಣೋದಕ್ಕೆ ಕಾರಣ ಏನು ಅಂತ ಇತ್ತೀಚೆಗೆ ಮಾಧ್ಯಮವೊಂದಕ್ಕೆ ನೀಡಿದಂತಹ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ನಮ್ಮ ತಂದೆ ಹೋದಾಗ ಯಾರು ನಮ್ಮ ಜೊತೆಯಲ್ಲಿ ನಿಲ್ಲದೇ ಇದ್ದಾಗ ನಮಗೆ ಏನೇನು ನೋವು ಆಯ್ತಲ್ವಾ, ಆ ಕಷ್ಟ ಬಂತು, ಅದೆಲ್ಲ ನನಗೆ ಒಂದು ಪಾಠ ಆಯಿತು. ಈಗ ನನಗೆ ಅದರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಗೊತ್ತಿದೆ. ಆದ್ರಿಂದ ಆ ನೋವು ಯಾರಿಗೂ ಸಹ ಆಗದೇ ಇರಲಿ ಅನ್ನೋದು ನನ್ನ ಆಶಯ. ನಾನು ಅನುಭವಿಸಿದ್ದು ಯಾರಿಗೂ ಸಹ ಬಾರದೇ ಇರಲಿ. ನನಗೂ ಎಲ್ಲ ಗೊತ್ತಿದ್ದು ನಾನು ಅದೇ ರೀತಿ ಮಾಡಿದ್ರೆ ಮನುಷ್ಯತ್ವಕ್ಕೆ ಬೆಲೆನೇ ಇರೋದಿಲ್ಲ. ದೇವರು ನನಗೆ ಒಂದು ಪಾಠವನ್ನು ಕಲಿಸಿದ್ದಾನೆ. ಆ ಪಾಠ ಕಲಿತುಕೊಂಡು ನಾನು ಈಗ ಜವಾಬ್ದಾರಿಯಿಂದ ಇರಬೇಕು ಅಂತ ಅರ್ಜುನ್ ಜನ್ಯ ಅವರು ಹೇಳ್ಕೊಂಡಿದ್ದಾರೆ. ಅಮ್ಮ ಆದಿಪರಾಶಕ್ತಿ ಬಂಗಾರು ಅಡಿಗಳವರು ಅಂದರೆ ನನಗೆ ತುಂಬ ಇಷ್ಟ. ಹೀಗಾಗಿ ನಾನು ಓಂ ಶಕ್ತಿಯನ್ನು ಆರಾಧಿಸುವೆ. ಜೀವನದಲ್ಲಿ ನನಗೆ ಏನಾದರೂ ಮಾಡಬೇಕು ಅನ್ನೋ ಆಸೆ ಇದೆ. ದಿಕ್ಕು ದೆಸೆ ಏನು ಇಲ್ಲದೆ ಇದ್ದಾಗ ಬರೀ ಕನಸುಗಳೇ ಇತ್ತು. ಆಗ ಒಂದು ದಿನ ನನಗೆ ಅಮ್ಮ ಆದಿಪರಾಶಕ್ತಿ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಅವಕಾಶ ಸಿಕ್ತು. ನಾನು ಯಾವಾಗ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋದ್ನೋ ಅಲ್ಲಿಂದ ಎಲ್ಲ ರೀತಿಯ ಬದಲಾವಣೆಗಳು ಶುರುವಾಯಿತು. ಅಲ್ಲಿ ಅಮ್ಮ ಬಂಗಾರ ಅಡಿವರು ಕಂಡ್ರು. ಎಷ್ಟೋ ಜನರು ಅವರನ್ನ ನೋಡೋದಕ್ಕೆ ಕ್ಯೂನಲ್ಲಿ ನಿಲ್ತಾರೆ ಅಥವಾ ತುಂಬಾ ದೂರದಿಂದ ಕೈ ಮುಗಿದುಕೊಂಡೇ ನಿಂತಿರ್ತಾರೆ. ನಾನು ಸುಮ್ಮನೆ ಅಲ್ಲೆಲ್ಲೋ ನೋಡ್ತಾ ಇದ್ದೆ. ಆ ತಾಯಿ ನಡೆದುಕೊಂಡು ಹೋಗ್ತಾ ಇದ್ರು. ಅವರು ಯಾರು ಅಂತ ಆಗ ನನಗೆ ಗೊತ್ತಿರಲಿಲ್ಲ. ಆ ಬಳಿಕ ಅವರು ಹೋದಂತಹ ಜಾಗದಲ್ಲಿರುವ ಮಣ್ಣನ್ನ ಜನರು ತಲೆ ಮೇಲೆ ಹಾಕೊಳ್ತಾ ಇದ್ರು ಅಂತ ಅರ್ಜುನ್ ಜನ್ಯ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಮುಂದುವರೆದಂತೆ ನಾನು ಯಾವಾಗ ಆ ತಾಯಿಯ ದರ್ಶನ ಮಾಡಿದೆ, ಆ ದರ್ಶನ ಮಾಡಿದ ಕ್ಷಣದಿಂದ ನನ್ನ ದೇಹದಲ್ಲಿ ಇರುವಂತಹ ಪ್ರತಿಯೊಂದು ಸೆಲ್ಸ್ ಇದೆಯಲ್ಲ ಅವೆಲ್ಲವೂ ಅಳಲು ಆರಂಭ ಮಾಡಿದ್ವು. ನಾನು ಆಗ ತುಂಬ ಕುಡಿತಾ ಇದ್ದೆ. ಅಂದು ನಾನು ದೇವಸ್ಥಾನಕ್ಕೆ ಹೋಗೋ ಹಿಂದಿನ ದಿನವೂ ಸಹ ಕುಡಿದಿದ್ದೆ. ಅಮ್ಮನವರ ಮುಂದೆ ನಿಂತಹ ದಿನ ಕುಡಿದುಕೊಂಡು ಬಂದಿದ್ಯಾ ಅಂತ ಪ್ರಶ್ನೆಯನ್ನ ಮಾಡಿದ ಹಾಗೆ ಆಯಿತು. ಆಗ ನನಗೆ ಪಶ್ಚಾತ್ತಾಪ ಕೂಡ ಶುರುವಾಯಿತು. ಆ ಕ್ಷಣ ಇನ್ಮುಂದೆ ನಾನು ಕುಡಿಯೋದೇ ಇಲ್ಲ ಅಂತ ಅಂದ್ಕೊಂಡೆ. ಅಲ್ಲಿಂದ 10 ವರ್ಷಗಳ ಕಾಲ ನಾನು ಕುಡ್ದೇ ಇಲ್ಲ. ಆಮೇಲೆ ಸಂಗೀತ ಸಂಯೋಜನೆ ಮಾಡೋದಕ್ಕೆ ಮೊದಲ ಸಿನಿಮಾ ಸಿಕ್ತು. ಮದುವೆ ಕೂಡ ಫಿಕ್ಸ್ ಆಯಿತು. ನನ್ನ ಜೀವನದ ಪ್ರತಿ ಕ್ಷಣ, ನನ್ನ ಉಸಿರಾಟ ಎಲ್ಲವೂ ಸಹ ನನ್ನ ಅಮ್ಮನವರೇ. ನಾನು ಕಣ್ಣು ಬಿಟ್ಟ ತಕ್ಷಣ ಅಮ್ಮ ನೆನಪಾಗ್ತಾರೆ. ಮಲಗುವಾಗಲೂ ಸಹ ಅಮ್ಮನೇ ನೆನಪಾಗ್ತಾರೆ. ಏನೇ ಕಷ್ಟ ಬಂದರೂ ಸರಿ, ಯಶಸ್ಸು ಬಂದರೂ ಸರಿ, ಅದನ್ನು ನಾನು ಅಮ್ಮನವರ ಪಾದಕ್ಕೆ ಹಾಕಿ ಸುಮ್ಮನಾಗ್ತೀನಿ ಅಂತ ಅರ್ಜುನ್ ಜನ್ಯ ಅವರು ಹೇಳಿದ್ದಾರೆ.